ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನನಗೊತ್ತು ತುಂಬ ದಿನ ಆಯಿತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ. ಬಟ್ ಇವಾಗ ಒಂದು ಸೆನ್ಸೇಷನಲ್ ವ್ಲಾಗ್ ತಂದಿದ್ದೀನಿ, ದಟ್ ಈಸ್ ಬಿಗ್ ಬಾಸ್ 11 ಬಗ್ಗೆ. ಸೊ ಬಿಗ್ ಬಾಸ್ 11 ಅವರು ಅವರ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಫಸ್ಟ್ 4 ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಈ ನನ್ನ ವಿಡಿಯೋ ಯೂಸ್ ಆಗಬಹುದು. ಫಸ್ಟ್ ಕಂಟೆಸ್ಟೆಂಟ್ಸ್ನ ಹೇಳ್ತಿದ್ದೀನಿ, ಗೌತಮಿದವರು. ಸೊ ಗೌತಮಿ ಅವರು ಸತ್ಯ ಧಾರಾವಾಹಿಯಿಂದ ತುಂಬಾನೇ ಎಪಿಸೋಡ್ಸ್ ಕೊಟ್ಟು ಒಳ್ಳೆ TRPನ ಜಿ ಕನ್ನಡದವ್ರಿಗೆ ಕೊಟ್ಟು ನಮ್ಮ ಕಲರ್ಸ್ ಕನ್ನಡ ಬಿಗ್ ಬಾಸ್ 11ಗೆ ಆಯ್ಕೆ ಆಗಿದ್ದಾರೆ. ಸೊ ಒಂದು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅವರು ಆಯ್ಕೆ ಮಾಡಿರ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಪೊಲಿಟಿಕಲ್ ಕ್ಯಾಟಗರಿಯಿಂದ ಚೈತ್ರಾ ಕುಂದಾಪುರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಬಿಗ್ ಬಾಸ್ 11 ಅವರು. ಚೈತ್ರಾ ಕುಂದಾಪುರದವರು ಸಖತ್ ಕಾಂಟ್ರವರ್ಸಸ್ ಅಲ್ಲಿ ಸಿಕ್ಕಾಕೊಂಡಿದ್ದು, ಅವ್ರನ್ನ ತುಂಬಾನೇ ಅಂದಾಜ್ ಮಾಡಿ ಆಯ್ಕೆ ಮಾಡಿರ್ತಾರೆ ಪಕ್ಕ. ಆ್ಯಂಡ್ ನೆಕ್ಸ್ಟ್ ಬಂದು 28 ವರ್ಷದಿಂದ ಅಡ್ವೊಕೇಟ್ ಫೀಲ್ಡಲ್ಲಿ ಸಖತ್ ಹೆಸರುವಾಸಿ ಮಾಡಿರುವಂತಹ ಅಡ್ವೊಕೇಟ್ ಜಗದೀಶ್ ಅವ್ರನ್ನ ಬಿಗ್ ಬಾಸ್ 11 ಅವ್ರು ಆಯ್ಕೆ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಇವ್ರನ್ನ ನಾವು ಪ್ರಶಾಂತ್ ಸಂಬರ್ಗಿ 2.0 ಅಂತಾನೆ ಅನ್ಬೋದು. ಸೊ ಅವರ ಮಾತಿನ ದಾಟಿ ಇದೆ ಅಲ್ಲ, ಅದನ್ನ ಸಖತ್ತಾಗಿದೆ, ಟಾಪ್ ನಾಚ್ ಮಾತ್ರ ನಾನು ಹೇಳ್ತಿದ್ದೀನಿ. ಬಿಕಾಸ್ ಅವರ ಒಂದು ಎಲ್ಲ ನ್ಯೂಸ್ ಆಗಲಿ, ಅವರ ಒಂದು ಸ್ಪೀಚಸ್ ಆಗಲಿ, ಅವರ ಐ ಮೀನ್ ಆಫ್ಟರ್ ಎವ್ರಿ ಕೇಸ್ ಬಂದು ಅವರು ಒಂದು ಮಾತಾಡಿರೋದನ್ನ ನಾನು ನೋಡಿದ್ದೀನಿ ನ್ಯೂಸ್ ಚಾನಲ್ಸಲ್ಲಿ. ಚೆನ್ನಾಗಿ ಮಾತಾಡ್ತಾರೆ, ತುಂಬ ಸಖತ್ತಾಗಿ ಪಾಯಿಂಟ್ ಇಡ್ತಾರೆ. ಬೇಸಿಕ್ಲಿ ಅಡ್ವೊಕೇಟ್ ಅಲ್ವಾ, ಸೊ ಆಬ್ವಿಯಸ್ಲಿ. ಆ್ಯಂಡ್ ಇನ್ನೊಬ್ರು ಬಂದು ಉತ್ತರ ಕರ್ನಾಟಕದ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ 11ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ನನ್ನ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಹೈ ಟ್ಯಾಲೆಂಟ್ಸ್ ಇದ್ದು ಅವುಗಳನ್ನ ಕೂಡ ತರಬಹುದೇನೋ ಇವರು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಬಿಕಾಸ್ ಗೋಲ್ಡ್ ಸುರೇಶ್ ಅವ್ರನ್ನ ನಾವು ವರ್ತೂರ್ ಅವ್ರಿಗೆ ಕಂಪೇರ್ ಮಾಡಬಹುದು, ಆಯ್ತಾ. ಸೊ ಅದೇ ಥರನೇ ಅವರ ಮಾತು ಕೂಡ ಇರುತ್ತೆ. ನಾನು ಹೀಗೆ ಹೇಳ್ತಾ, ನಮ್ಮ ಉತ್ತರ ಕರ್ನಾಟಕದವರಲ್ಲಿ ಮೇ ಬಿ ಯೂಟ್ಯೂಬರ್ಸ್ ತುಂಬಾ ಇದ್ದು ನನ್ನ ಮೋಸ್ಟ್ ಫೇವ್ರೆಟ್ ಮಲ್ಲು ಜಮಖಂಡಿನವರು ಕೂಡ ಬರ್ಬೋದಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಬರೀ ಫಸ್ಟ್ 4 ಅವ್ರನ್ನ ಅಷ್ಟೇ ರಿವೀಲ್ ಮಾಡಿದ್ದಾರೆ. ಇನ್ನೂ ಸಖತ್ ಜನ ಇರ್ತಾರೆ, ಅವ್ರನ್ನೂ ಕೂಡ ರಿವೀಲ್ ಮಾಡಬಹುದು. ಸೊ ಬಿಗ್ ಬಾಸ್ 11ನ ನೋಡ್ತಾ ಇರಿ ಆ್ಯಂಡ್ ನನ್ನ ವೀಡಿಯೋಸ್ ಕೂಡ ನೋಡ್ತಾ ಇರಿ. ಸೊ ನಾನು ಇದೇ ಥರ ಒಳ್ಳೆ ಅಪ್ಡೇಟ್ಸ್ ತರ್ತೀನಿ. ಸೊ ಕುತ್ಕೊಂಡು ನಾವು ಮಾತಾಡೋಣ, ಕಮೆಂಟ್ಸಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ಅಥವಾ ಮುಂದಿನ ವ್ಲಾಗಲ್ಲ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್. ಆ್ಯಂಡ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.